ಇದ್ದಾತನೂ ಇರುವಾತನೂ ಮತ್ತೆ ಈ ಲೋಕಕ್ಕೆ ತಿರುಗಿ ಬರುವಾತನೂ ಆಗಿರುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸುತ್ತಾ ಈ ದಿನದ ವಾಕ್ಯ ಧ್ಯಾನಕ್ಕೆ ನಿಮ್ಮೆಲ್ಲರನ್ನೂ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮ್ಮೆಲ್ಲರಿಗೂ ಶುಭವೂ ಕೃಪೆಯೂ ಸಮಾಧಾನವೂ ಉಂಟಾಗಲಿ. ಪ್ರಿಯರೇ, ನೆಹೆಮೀಯನ ನಾಯಕತ್ವದಲ್ಲಿ ದುರಸ್ತಿ ಮಾಡಲ್ಪಟ್ಟ ಯೆರೂಸಲೇಮಿನ 12 ಬಾಗಿಲುಗಳ ಕುರಿತು ಧ್ಯಾನ ಮಾಡುತ್ತಾ ಈವರೆಗೂ 2 ಬಾಗಿಲುಗಳ ಕುರಿತು ಆಲೋಚನೆ ಮಾಡುತ್ತಾ ಬಂದಿರುತ್ತೇವೆ. ಈ ದಿನ 3ನೇ ಬಾಗಿಲಿನ ಕುರಿತು ಆಲೋಚನೆ ಮಾಡುತ್ತಾ ನಮ್ಮ ಅಧ್ಯಯನವನ್ನ ಮುಂದುವರಿಸೋಣ. ಈ ದಿನ ಓದಿರುವಂಥ ವಾಕ್ಯ ಭಾಗ ನೆಹೆಮೀಯನ ಪುಸ್ತಕ 3ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ಗಮನಿಸುವುದಾದರೆ, ನೆಹೆಮೀಯನ ನಾಯಕತ್ವದಲ್ಲಿ ದುರಸ್ತಿ ಮಾಡಿದ 3ನೇ ಬಾಗಿಲಿನ ಹೆಸರು ಹಳೆಯ ಬಾಗಿಲು ಅಥವಾ ಪುರಾತನ ಬಾಗಿಲು ಎಂಬುದಾಗಿ ತಿಳಿಸಿರುವುದನ್ನು ಗಮನಿಸುವವರಾಗಿದ್ದೇವೆ. ಹಾಗಾದರೆ ಈ ಬಾಗಿಲಿಗೆ ಯಾಕೆ ಈ ಹೆಸರು ಬಂತು? ಈ ಬಾಗಿಲು ಏನನ್ನು ಪ್ರತಿನಿಧಿಸುತ್ತದೆ ಎಂಬುದಾಗಿ ಒಂದು ವೇಳೆ ನಾವು ಆಲೋಚನೆ ಮಾಡುವುದಾದರೆ, ಪ್ರಿಯರೇ, ಕುರಿ ಬಾಗಿಲಿನ ಮೂಲಕ ರಕ್ಷಣೆ ಹೊಂದಿದವರಾದ ನಾವು, ಮೀನು ಬಾಗಿಲಿನ ಮೂಲಕ ಆತ್ಮಗಳನ್ನು ಸಂಪಾದಿಸುತ್ತಿರುವ ನಾವು, ದೇವರು ತಾನು ನೇಮಿಸಿದಂಥ ಸನಾತನ ಮಾರ್ಗದಲ್ಲಿ ದೇವರ ಚಿತ್ತಾನುಸಾರವಾಗಿ ಜೀವಿಸುವವರಾಗಬೇಕೆಂದು ದೇವರ ಅನಾದಿ ಕಾಲದ ಸಂಕಲ್ಪದ ಮೇರೆಗೆ ನಾವು ಈ ಲೋಕದಲ್ಲಿ ಜೀವಿಸುವವರಾಗಬೇಕೆಂದು ಈ ಬಾಗಿಲು ನಮಗೆ ಎಚ್ಚರಿಕೆಯನ್ನ ಕೊಡುವಂಥದ್ದಾಗಿದೆ. ಯೆರೆಮೀಯ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ 16ನೇ ವಚನದಲ್ಲಿ ಗಮನಿಸುವುದಾದರೆ, ನಮ್ಮ ಕರ್ತನಾದ ಯೆಹೋವನು ಹೀಗೆ ನುಡಿಯುತ್ತಾನೆ, ದಾರಿಗಳು ಕೂಡುವ ಸ್ಥಳದಲ್ಲಿ ನಿಂತುಕೊಂಡು ನೋಡಿ, ಪುರಾತನ ಮಾರ್ಗಗಳು ಯಾವುವು, ಆ ಸನ್ಮಾರ್ಗವು ಎಲ್ಲಿ ಎಂದು ವಿಚಾರಿಸಿ ಅದರಲ್ಲೇ ನಡೆಯಿರಿ, ಇದರಿಂದ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು ಎಂಬುದಾಗಿ ತಿಳಿಸಿರುವುದನ್ನ ಕಾಣುವವರಾಗಿದ್ದೇವೆ. ಹಾಗಾದರೆ ಯಾವುದು ಆ ಪುರಾತನವಾದ ಮಾರ್ಗ ಎಂಬುದಾಗಿ ಒಂದು ವೇಳೆ ನಾವು ಆಲೋಚನೆ ಮಾಡುವುದಾದರೆ, ಪ್ರಿಯರೇ, ಏದೇನ್ ತೋಟದಲ್ಲಿ ಪಾಪವು ಪ್ರವೇಶಿಸುವುದಕ್ಕಿಂತ ಮುಂಚೆ ಆದಾಮ ಹವ್ವ ದೇವರೊಂದಿಗೆ ಯಾವ ರೀತಿಯಾದ ಒಡನಾಟ ಸಹವಾಸ ಹೊಂದಿದ್ದರೋ ಆ ಒಡನಾಟ ಸಹವಾಸ ಮತ್ತೆ ದೇವರೊಂದಿಗೆ ನಾವು ಹೊಂದಿಕೊಳ್ಳಬೇಕು. ಏದೇನ್ ತೋಟದಲ್ಲಿ ಪಾಪವು ಪ್ರವೇಶಿಸುವುದಕ್ಕಿಂತ ಮುಂಚೆ ಯಾವ ರೀತಿಯಾದ ಪರಿಶುದ್ಧವಾದ ಜೀವಿತ, ಸಂತೋಷಕರವಾದ ಜೀವಿತ ಆದಾಮ ಹವ್ವ ಜೀವಿಸುತ್ತಾ ಇದ್ದರೋ ಅಂಥ ಜೀವಿತವನ್ನ ಮತ್ತೆ ನಾವು ಜೀವಿಸುವುದಕ್ಕಾಗಿ ಈ ಬಾಗಿಲು ನಮಗೆ ಕರೆ ಕೊಡುವಂಥದ್ದಾಗಿದೆ. ನಾವೆಲ್ಲರೂ ಕುರಿಗಳಂತೆ ಮನಸ್ಸಿಗೆ ಬಂದಂತೆ ನಡೆದುಕೊಂಡು ದಾರಿ ತಪ್ಪಿದವರಾಗಿ ನಿತ್ಯ ನಾಶನಕ್ಕೆ ಗುರಿಯಾಗಿದ್ದೆವು. ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ರಕ್ಷಣೆ ಹೊಂದಿ ಆತನು ಸ್ಥಾಪಿಸಿರುವ ಸನಾತನ ಮಾರ್ಗದಲ್ಲಿ ಸಾಗುವವರಾಗಬೇಕು ಎಂಬುದಾಗಿ ಕರ್ತನು ಬಯಸುವಂತವನಾಗಿದ್ದಾನೆ. ಈ ಮಾರ್ಗ ಬೆಳಕಿನ ಮಾರ್ಗ, ಈ ಮಾರ್ಗ ಜೀವದ ಮಾರ್ಗ, ಈ ಮಾರ್ಗ ನಿತ್ಯತ್ವಕ್ಕೆ ನಡೆಸುವಂಥ ಮಾರ್ಗ. ಆದುದರಿಂದಲೇ ಕೀರ್ತನೆಗಾರನು 139ನೇ ಕೀರ್ತನೆ 24ನೇ ವಚನದಲ್ಲಿ ಈ ರೀತಿಯಾಗಿ ತಿಳಿಸಿರುವನು, ಯೆಹೋವನೇ, ನಾನು ಕೇಡಿನ ಮಾರ್ಗದಲ್ಲಿರುತ್ತೇನೋ ಏನೋ, ನೋಡಿ ಸನಾತನ ಮಾರ್ಗದಲ್ಲಿ ನನ್ನನ್ನು ನಡೆಸು ಎಂಬುದಾಗಿ. ಆದುದರಿಂದ ಪ್ರಿಯರೇ, ರಕ್ಷಣೆ ಹೊಂದಿರುವ ನಾವು ಈ ಲೋಕದಲ್ಲಿ ಜೀವಿಸುವಾಗ ಅನಾದಿ ಕಾಲದಿಂದಲೂ ದೇವರು ಸಂಕಲ್ಪಿಸಿ ಸ್ಥಾಪಿಸಿದಂಥ ನೀತಿ, ನ್ಯಾಯ, ಪ್ರೀತಿ, ಪರಿಶುದ್ಧತೆಯಿಂದಲೂ ಸಂತೋಷ, ಸಮಾಧಾನ, ಸಮೃದ್ಧಿಯಿಂದಲೂ ಕೂಡಿರುವಂಥ ಮಾರ್ಗದಲ್ಲೇ ನಡೆಯುವವರು, ಜೀವಿಸುವವರು ನಾವಾಗಬೇಕು ಎಂಬುದಾಗಿ ಕರ್ತನು ಬಯಸುವಂತವನಾಗಿದ್ದಾನೆ. ಆ ರೀತಿಯಾಗಿ ಜೀವಿಸುವಂತವರಾಗಿ ದೇವರಿಂದ ದೊರಕುವಂಥ ನಿತ್ಯವಾದಂಥ ಆಶೀರ್ವಾದವನ್ನು ಹೊಂದಿಕೊಂಡು ಸಂತೃಪ್ತರಾಗೋಣ. ದೇವರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ, ಈ ಸುಂದರವಾದಂಥ ಹೊಸ ದಿನಕ್ಕಾಗಿ, ಈ ಉದಯ ಕಾಲಕ್ಕಾಗಿ ನಾವು ನಿಮ್ಮನ್ನು ವಂದಿಸುವಂತವರಾಗಿದ್ದೇವೆ. ಹೌದು ಕರ್ತನೆ, ಅನಾದಿ ಕಾಲದಿಂದಲೂ ನೀನು ಸಂಕಲ್ಪಿಸಿರುವಂಥ ನೀತಿಯ ಮಾರ್ಗದಲ್ಲಿ, ಪರಿಶುದ್ಧತೆಯ ಮಾರ್ಗದಲ್ಲಿ ನಾವು ಸಾಗಿ ಹೋಗಬೇಕು ಎಂಬುದಾಗಿ ಈ ದಿನ ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತಾಡುತ್ತಾ ಬಂದಿದ್ದಿ. ಅದಕ್ಕಾಗಿ ನಿಮ್ಮನ್ನು ವಂದಿಸುವಂತವರಾಗಿದ್ದೇವೆ. ಒಂದು ಕಾಲದಲ್ಲಿ ದಾರಿ ತಪ್ಪಿದವರಾಗಿ ಜೀವಿಸುತ್ತಿದ್ದಂಥ ನಮ್ಮನ್ನ ಪ್ರೀತಿಸಿ ರಕ್ಷಿಸಿ ನಿನ್ನ ಮಾರ್ಗದಲ್ಲಿ ನಡೆಯುವಂತೆ ಬಲಪಡಿಸಿದ್ದಿ. ಅದಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ. ಕರ್ತನೆ, ಮತ್ತೊಮ್ಮೆ ಈ ವಾಕ್ಯಗಳನ್ನು ಕೇಳಿಸಿಕೊಂಡಂಥ ಪ್ರಿಯರೆಲ್ಲರನ್ನ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇವೆ. ಅವರು ಕೇಡಿನ ಮಾರ್ಗದಲ್ಲಿದ್ದಾರೋ ಏನೋ ನೋಡಿ ನಿನ್ನ ಮಕ್ಕಳನ್ನ ಸನಾತನ ಮಾರ್ಗದಲ್ಲಿ ಮುನ್ನಡೆಸು ಎಂಬುದಾಗಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ. ಕರ್ತನೆ, ಈ ವಾಕ್ಯಗಳನ್ನು ಕೇಳಿಸಿಕೊಳ್ತಿರುವಂಥ ಪ್ರಿಯರಲ್ಲಿ ಯಾರಾದರೂ ದೀರ್ಘವಾದಂಥ ಕಾಯಿಲೆಗಳಲ್ಲಿ ಬಳಲುತ್ತಿರುವುದೇ ಆದರೆ ಕರ್ತನೆ, ಹಿಂದೆ ನಿನ್ನ ನಾಮದಲ್ಲಿ ನಾವು ಅವರನ್ನು ಆಶೀರ್ವದಿಸ್ತೇವೆ. ನಿನ್ನ ನಾಮದಲ್ಲಿ ಕರ್ತನೆ ಪ್ರಾರ್ಥಿಸುತ್ತೇವೆ. ನಿನ್ನ ಮಕ್ಕಳನ್ನು ಕರುಣಿಸು. ಬೇಕಾದಂಥ ಆರೋಗ್ಯವನ್ನು, ಸುಕ್ಷೇಮವನ್ನ, ಬಿಡುಗಡೆಯನ್ನ ಹಿಂದೆ ಈಗಲೇ ಅನುಗ್ರಹಿಸು ಎಂಬುದಾಗಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ.
ಕರ್ತನೆ, ಈ ವಾಕ್ಯಗಳನ್ನು ಕೇಳಿಸಿಕೊಳ್ಳುತ್ತಿರುವಂಥ ಪ್ರಿಯರ ಜೀವಿತದಲ್ಲಿ ಬಹಳಷ್ಟು ವರ್ಷಗಳಿಂದ ತಡೆಯಾಗಿರುವಂಥ ಆಶೀರ್ವಾದಗಳು ಇಂದು ನಿನ್ನ ನಾಮದಲ್ಲಿ ಬಿಡುಗಡೆಯಾಗಲಿಕ್ಕಾಗುವಂತೆ, ಸಮೃದ್ಧಿಯಾದ ಜೀವಿತವನ್ನ ನಿನ್ನ ಮಕ್ಕಳು ಹೊಂದಿಕೊಳ್ಳಲಿಕ್ಕಾಗುವಂತೆ ನಿನ್ನ ಕೃಪೆನ ಅನುಗ್ರಹ ಮಾಡು. ಮತ್ತೊಮ್ಮೆ ಈ ದಿನದ ನಮ್ಮೆಲ್ಲ ಸೇವಾ ಕಾರ್ಯಗಳನ್ನ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತೇವೆ. ನಿನ್ನ ಚಿತ್ತಾನುಸಾರವಾಗಿ ನಮ್ಮನ್ನು ನಡೆಸು, ನಿನ್ನ ಮಹಿಮೆಗಾಗಿ ನಮ್ಮನ್ನು ಉಪಯೋಗಿಸಿಕೋ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ಕರ್ತನೇ, ಆಮೇನ್.